ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂತೋಷ್ ಶಿರು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಅಂಕಲ್ಗೋಸ್ಕರ ಮತ್ತು ನನ್ನ ತಮ್ಮನಿಗೋಸ್ಕರ ಮತ್ತು ನನ್ನ ಹೆಂಡತಿಗೋಸ್ಕರ ಇವತ್ತು ಅಡುಗೆನ ನಾನು ಮಾಡ್ತಾ ಇದ್ದೀನಿ. ಏನೇನು ಮಾಡ್ತಾ ಇದ್ದೀನಿ ಅಂದರೆ ಎಗ್ ಫ್ರೈಡ್ ರೈಸು, ಚಿಕನ್ ಮಸಾಲ ಮತ್ತು ಸ್ವಲ್ಪ ಕಬಾಬು. ಸೊ ಇವತ್ತು ಸಂಡೇ ಮನೇಲಿ ಎಲ್ಲರೂ ಮನೆಯಲ್ಲಿ ಇರೋದ್ರಿಂದ ಎಲ್ಲರಿಗೋಸ್ಕರ ಅಡುಗೆನ ನಾನು ಮಾಡ್ತಾಯಿದ್ದೀನಿ ಇವತ್ತು. ಅಂದರೆ ನನಗೂ ಸ್ವಲ್ಪ ಕುಕ್ಕಿಂಗ್ ಅಂದರೆ ಇಂಟ್ರೆಸ್ಟ್ ಇದೆ, ಆದರೆ ಇಂಟ್ರೆಸ್ಟ್ ಇರಬೇಕು ಮಾಡೋಕ್ಕೆ. ಸೊ ಇವತ್ತು ನಾನು ಮಾಡ್ತೀನಿ. ಅಂಕಲ್ ಇವತ್ತು ನನ್ನ ಕಡೆಯಿಂದ ನೀವು ಅಡುಗೆ ತಿನ್ನಂತ್ರಿ. ಚಿನಿ ಇವತ್ತು ನನ್ನ ಕಡೆಯಿಂದ ಅಡುಗೆ ತಿನ್ನಂತೆ ನಾನು ಮಾಡ್ತೀನಿ. ಇವಳ ಸ್ವಲ್ಪ ಆಲ್ರೆಡಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಶುಂಠಿ ಬೆಳ್ಳುಳ್ಳಿ ಗುಜ್ಜಿ ಎಗ್ ರೈಸ್ ಮಾಡು, ಪೂರ್ತಿ ಚಿಕನ್ ಇದು ಕಬಾಬ್ ಮಾಡು. ಇವ್ರು ಯಾರು ಗುರು? ಅಂದ್ರೆ 1 kg ಚಿಕನ್ ಕಬಾಬ್ ಮಾಡ್ತೀನಿ ಅಂತ ಕೂತವಳೆ. ನಾನು ಮಾಡ್ತೀನಿ, ಬಾಯ್ ಎದ್ ಬಾ ನೀನು. ಏನ್ ಓಡಾಡ್ಕೊಂತಾರ ತಿನ್ನು, ನಡ್ಕೊಂಡಾರ ತಿನ್ನು, ನಾನ್ ಮಾಡ್ತಾ ಸರಿ 1 kg ನೀನೇ ತಿನ್ನುವಂತೆ ಬಾ ಈ ಕಡೆ. ಇವತ್ತು ಚಿಕನ್ ಮಸಾಲ ಅಂಡ್ ಎಗ್ ಫ್ರೈಡ್ ರೈಸ್ ಅಂಡ್ ಕಬಾಬ್. ಸ್ವಲ್ಪ ಉಳ್ಗೋಸ್ಕರ ಅಷ್ಟೇ, ನಮಗೇನು ಕಬಾಬ್ ಏನು ಇಷ್ಟ ಇಲ್ಲ. ಸರಿ ಬನ್ನಿ, ನಾನು ಮಾಡೋದು ಹೇಗಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ನಾನು ಈಗ ಚಿಕನ್ನು ಸ್ವಲ್ಪ ದೊಡ್ಡ ಸೈಜ್ನ ಹೊಡ್ಸ್ಕೊಂಡ್ಬಿಟ್ಟಾನೆ ಇವನು. ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿ ಚಿಕ್ಕ ಮಾಡ್ಕೊತೀನಿ. ಯಾಕಂದ್ರೆ ಕಬಾಬ್ ಮಾಡೋಕ್ಕೆ ಮತ್ತು ಪೀಸ್ಗಳು ಮಾಡಿದ್ರೆ ಚಿಕ್ಕ ಇದ್ರೆ ಸ್ವಲ್ಪ ತಿನ್ನಕ್ಕೆ ನಮ್ಗೆ ಇಷ್ಟ. ದೊಡ್ಡ ಇದ್ರೆ ನಮ್ಗೆ ಇಷ್ಟ ಆಗಲ್ಲ. ನಾ ಕಬಾಬ್ ಮಾಡ್ತೀನಿ, ನೀನು ಎಗ್ ರೈಸು ಮತ್ತೆ ಇದನ್ನ ಮಾಡು ಮಸಾಲ. ಸುಮ್ಮನೆ ಇರು, ನಾನು ಮಾಡ್ಕೊಡ್ತೀನಿ ಇವತ್ತಿನ. ನಾ ಕಬಾಬ್ ಮಾಡ್ತೀನಿ, ಯಾರು ತಿನ್ಬೇಡಿ, ನಾನು ಒಬ್ಳೆ ತಿಂತೀನಿ. ನಮ್ಮ ಮಮ್ಮಿ ಒಬ್ರು ಮಿಸ್ಸಿಂಗ್ ಅಷ್ಟೇ. ಹುಷಾರು ಕೈ. ಆಕ್ಚುಲಿ ಇವತ್ತು ಚಾಕ್ಲೇಟ್ ಡೇ. ನಿಮ್ಮ ಗರ್ಲ್ ಫ್ರೆಂಡ್ಗೆ ಚಾಕ್ಲೇಟ್ ಕಿಕ್ಲೇಟ್ ಕೊಟ್ರಾ? ನನ್ನ ಮಗನೇ ಮೆಸೇಜ್ ಮಾಡಿದ್ರು, ಮನೆಗೆ ಬಂದು ನೋಡ್ತಾನೆ. ಒಂಚೂರು ಚಾಕ್ಲೇಟ್ ತಂದ. ಮೊದಲೆಲ್ಲ ನೋಡ್ಬೇಕಾದ್ರೆ ನೋಡಕ್ಕೆ ಬಂದಾಗ 2-3 ತೊಗೊಂಡು ಹಿಡ್ಕೊಂಡು ಬರ್ತಿದ್ದೆ. ಇವ್ ಮದುವೆ ಆದ್ಮೇಲೆ ಅಷ್ಟೇ ಎಲ್ಲ. ಮದುವೆ ಆಯ್ತಲ್ಲ, ಇನ್ನೇನು ಕೊಟ್ರಷ್ಟು ಬಿಟ್ರಷ್ಟು ಅಂತ ಚಾಕ್ಲೇಟ್ ತಗೊಂಡ್ ಕೊಡ್ತಾ ಇದ್ದೆ. ಇವಾಗ ನನ್ನ ಜೀವನನೇ ನಿನಗೆ ಅರ್ಪಿಸ್ಬಿಟ್ಟು. ಅಯ್ಯೋ ಚಾಕ್ಲೇಟ್ ಬೇಕಾ ನಿನಗೆ? ಇದಕ್ಕೇನ್ ಕಮ್ಮಿ ಇಲ್ಲ. ಬೇಕಾ ನಿನಗ? ರಾಜಾ ರಾಜಾ 1 kg ಚಿಕನ್ ಇದು. 1 kg ಚಿಕನ್ ಇದು. ಹಾ, ಅದು ಕಮ್ಮಿ ಕೊಟ್ಟಿಲ್ವಾ ಅವನು? ಮೋಸ ಮಾಡವನೆ. ಕರೆಕ್ಟ್ ಆಗಿದೆ, ನಾನು ಸುಮ್ಮನೆ ಕೇಳಿದ್ದು. ಚೆನ್ನಾಗಿ ಕೊಡ್ತೇನೆ ಚಿಕನ್. ಯಾಕಂದ್ರೆ ನಾವು ರೆಗ್ಯುಲರ್ ಆಗಲ್ಲ ಅಲ್ಲೇ ತಗೊಳ್ಳೋದು. ಇವಾಗ ಅದತ್ರ 3-4 ವರ್ಷದಿಂದ ಅಲ್ಲೇ ತಗೋತಾ ಇರೋದು. 3-4 ವರ್ಷ ಏನು ಜಾಸ್ತಿನೇ ಆಯ್ತು. ನಾನು ಬಂದಾಗಿಂದ ಕಮ್ಮಿನೇ ತಗೋತಾ ಇದೆಯಾ? ಇಲ್ಲ, ಅವಾಗ್ಲೂ ಹಂಗೆ ಅಲ್ಲೇ ತಗೋತಾ ಇದ್ದೆ. ಕೊಡ್ಲಾ? ಏನ್ ಬಂದೆ? ಎಲ್ಲೋಯ್ತಿ ನೀನು? ನಾನು ಒಂದು ವಿಡಿಯೋ ಪೆಂಡಿಂಗ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಅದೊಂದು ಕ್ಲಿಪ್ಗೂ ಅದು ಆಕ್ಚುಲಿ ವಿಡಿಯೋ ಮಾಡಿ 2 ತಿಂಗಳಾಗೋಯ್ತು. ಅದೇ ಅವತ್ತೊಂದು ದಿನ ನೈಟ್ 2 ಗಂಟೆ ಅಂತ ಅದು ಇನ್ನೊಂದು ಕ್ಲಿಪ್ ಇತ್ತು. ಬೇರೆ ಯಾರು ಅಭಿಲ್ ಕಡೆಯಿಂದ ನಿಖಿಲ್ ಕಡೆಯಿಂದ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ, ಬಟ್ ಅವ್ರು ಬರ್ತಾ ಇಲ್ಲ. ಆ ವಿಡಿಯೋನ ಹಂಗೆ ಇಟ್ಕೊಂಡು ಕೂತ್ಬಿಟ್ಟಿದೀವಿ. ಬೇಜಾರಾಗ್ತಿದೆ. ಜಾಸ್ತಿ ದಿನ ಮಾಡಿರೋ ವಿಡಿಯೋನ ಇಟ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಬೋರ್ ಅಂದ್ರೆ ಬೇಜಾರಾಗತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನಾವೇ ಮಾಡ್ಬಿಡೋಣ ಅಂತ ಗೆಟಪ್ ಹಾಕೊಂಡಿದೀವಿ. ನೋಡಿಲ್ಲ ನನ್ನ ತಮ್ಮನು ಹೇಗೆ ಹಾಕೊಂಡಿದ್ದಾನೆ ನೋಡಿ. ನಮ್ ಬ್ಲೌಸ್ ಹೆಂಗಿದೆ? ನಮ್ ರಾಜನ್ ತಿರುಗಿಲ್ಲ, ಮುಂದೆನೆ ತೋರ್ಸೋ, ಹಿಂದೆಗಡೆ ಖರಾಬ್ ಆಗಿದೆ ಅದು. ಸೊ ಅದಕ್ಕೋಸ್ಕರ ಅದೊಂದು ವಿಡಿಯೋ ಮಾಡ್ಬಿಡೋಣ ಅಂತ ಈ ತರ ಕಾಸ್ಟ್ಯೂಮ್ ಹಾಕೊಂಡಿದೀವಿ. ಇನ್ನೇನು ಅದೊಂದು ಕ್ಲಿಪ್ ತಗೊಂಡ ತಕ್ಷಣ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ನೋಡಿ, ಸಖತ್ತಾಗಿ ಬಂದಿದೆ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ವಿಡಿಯೋ ಮಾತ್ರ ಸೈಕ್ ಆಗಿದೆ. ಅದರಲ್ಲಿ ಮೇನ್ ಯಾರೋ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಇವಳೇ ಮಾಡಿರೋದು. ಬಟ್ ನೋಡಿ, ಆದ್ರೆ ನಾಳೆನೇ ಹಾಕ್ತೀನಿ ವಿಡಿಯೋನ. ಸಾಯಂಕಾಲ ಹಾಕೋಣ. ಓಕೆ, ಒಟ್ನಲ್ಲಿ ಹಾಕಿರ್ತೀವಿ, ಮಿಸ್ ಮಾಡಕ್ ಹೋಗ್ಬೇಡಿ. ಅದ್ರ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ ಆಯ್ತಾ? ವಿಡಿಯೋ ಮಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೈಕ್ ಆಗೈತೆ ವಿಡಿಯೋ. ನೋಡಿದ್ರೆ ನಿಮ್ 100% ನಗ್ತೀರಾ. ನಕ್ಕಿಲ್ಲ ಅಂದ್ರೆ ನಿಮ್ಗೆಲ್ಲ ಕಬಾಬ್ ಫ್ರೀ ನನ್ನ ಕಡೆಯಿಂದ.
ನಕ್ರು ಬನ್ನಿ, ನಕ್ಕಿಲ್ಲ ಅಂದ್ರೂ ಬನ್ನಿ ಮನೆಯಾಗ ಊಟಕ್ಕೆ. ಓಕೆ ನಡೀರಿ, ನಾವು ಅದೊಂದು ಕ್ಲಿಪ್ ತೊಗೊಂಡು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದರೆ ಕಬಾಬ್ ನಾನೇ ಮಾಡ್ತೀನಿ ಅಂತಂದೆ. ಅವಳಿಲ್ಲ ಕಬಾಬ್ ನಾನೇ ಮಾಡ್ತೀನಿ ಅಂತ ಹಠ ಬಿದ್ದು ಅಳ್ತಾ ಇದ್ಲು. ಅದಕ್ಕೋಸ್ಕರ ಅವಳಿಗೆ ಬಿಟ್ಟೆ ಕಬಾಬ್ ಮಾಡೋಕ್ಕೆ. ನೆಕ್ಸ್ಟ್ ನಾನಿವಾಗ ಚಿಕನ್ ಮಸಾಲ ಆ್ಯಂಡ್ ಎಗ್ ಫ್ರೈಡ್ ರೈಸ್ ಮಾಡ್ತೀನಿ. ಇದೊಂದು ಕ್ಲಿಪ್ ತೊಗೊಂಡು ಬನ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲ, ಇವಳು ಕಬಾಬ್ ಮಾಡ್ತಾ ಇದ್ದಾಳೆ, ಎಗ್ ಹಾಕಲ್ವಂತ ಅದಕ್ಕೆ. ಗೊತ್ತಿಲ್ಲ ಬೀತಿಲ್ಲ, ಸುಮ್ಮನೆ ಮಾಡೋದಿದ್ದು. ಸುಮ್ಮನೆ ಓಕೆ ಗಾಯ್ಸ್, ಸಿಗ್ತೀನಿ ಬಿಡಿ. ನೆಕ್ಸ್ಟ್ ನಾನು ಅಡುಗೆ ಮಾಡ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಚಿಕನ್ ಮಸಾಲಾಗೆ ನಾವು ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಹಾಕೊಂಡು ಸ್ವಲ್ಪ ಅರಿಶಿನ, ಆಮೇಲೆ ಇದೇನು ಪೌಡ್ರು? ಗರಂ ಮಸಾಲ, ಸಾರಿ ಧನಿಯಾ ಪೌಡ್ರ್ ಸ್ಪೂನ್, ಧನಿಯಾ ಪೌಡ್ರ್. ಇದು ಇದೇ ಮಸಾಲೆ ಇದೆ, ಗರಂ ಮಸಾಲ ಬೇಡ. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕೋತೀನಿ. ಸೋಯಾ ಸಾಸ್ ಹಾಕ್ತಾರಾ? ಸೋಯಾ ಸಾಸ್, ಕಂದಮ್ಮ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಯಾಕೆ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ರೆ ಸ್ವಲ್ಪ ಏನೋ ಟೇಸ್ಟಿ ಬರುತ್ತೆ ಅದಕ್ಕೆಲ್ಲ, ಚಿಕನ್ಗೆಲ್ಲ. ಸ್ವಲ್ಪ ಮೊಸರು ಇಷ್ಟು ಹಾಕೋತಾ ಇದ್ದೀನಿ, ಒಂದು ಕಪ್ಪಷ್ಟು, ಒಂದು ಮೆಜರ್ಮೆಂಟ್ ಮೇಲೆ ಹಾಕೋತಾ ಇದ್ದೀನಿ. ಆಮೇಲೆ ಚಿಕನ್ ಮಸಾಲ ಇಷ್ಟು ಸಾಕು. ಆಮೇಲೆ ಅಡುಗೆ ಮಾಡ್ತಾ ಇರ್ತೀವಲ್ಲ ಅವಾಗ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕುವ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ. ನಾನೇ ಅದನ್ನು ನಾಪಕ ಮಾಡ್ಬೇಕು ನಿನಗೆ. ಶುಂಠಿ ಬೆಳ್ಳುಳ್ಳಿ ಹಾಕು, ಅಷ್ಟೇ ಯಾಕೆ? ಸಾಕು. ಅಯ್ಯ, ಇನ್ನೊಂಚೂರು ಹಾಕು. ಮಾಡ್ತಿರೋರು ಯಾವನು? ಮುಚ್ಚು ಬಾಯಿ. ಇನ್ನೊಂಚೂರು ಹಾಕೋಕಲ್ಲ, ಟೇಸ್ಟ್ ಬರಲ್ಲ. ನೀನು ವಿಡಿಯೋ ಮಾಡು ಆಯ್ತಾ, ಅಷ್ಟೇ. ನಿನಗೆ ವಿಡಿಯೋ ಮಾಡು ಅಷ್ಟೇ ಮಾತ್ರ ಹೇಳಿದ್ದೆ. ಸುಮ್ಮನೆ ಈಗೇನು ತಗೋತಿದೀಯಾ? ತಗೊಂಡ ಅಷ್ಟು ಬೇಗ? ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಕೊಂಡು ನೋಡ್ಕೊ. ಇವಳಿಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದೆ ನಾನು, ಹೌದು ಅಲ್ವಾ? ಫಸ್ಟ್ ತೊಳಿಯೋದನ್ನ ಕೊತ್ತಂಬರಿ ಬಾಯಿ ಸಖತ್ತಾಗಿ ಮಾಡ್ತಿದ್ಯಾ. ಇರು ಸ್ವಲ್ಪ. ಅಯ್ಯೋ 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 ಅಯ್ಯೋ, ಈ ಡೌಗಳಿಗೆ ಕಮ್ಮಿ ಇಲ್ಲ. ಹಿಂಗೆ ಹಿಡ್ಕೊ, ವಿಡಿಯೋ ಹಿಂಗೆ ಹಿಡ್ಕೊಂಡು ಮಾಡು. ಹಾಗೆ ಹೇಳ್ಕೊಟ್ಟಿದ್ದೆ ತಾನೇ ವಿಡಿಯೋ ಮಾಡೋದು ನಿನಗೆ. ಮತ್ತೆ ಹಿಂಗೆ ಮಾಡ್ತಿದ್ದೆ. ಬಾ ನೀನು ವಿಡಿಯೋದಾಗ. ಸುಮ್ಮನೆ ವಿಡಿಯೋ ಮಾಡ್ಬೇಕು, ನನಗೆ ಕೋಪ ಬರ್ಸ್ಬಿಟ್ರೆ ನನಗೆ ವಿಡಿಯೋ ಮಾಡ್ಕೊಂಡು ನೀನೇ ಮಾಡು. ನಾನೇ ಮಾಡ್ತೀನಿ. ಕೊತ್ತಂಬರಿ ಕೊಯ್ಕೊಂಡು ನೋಡ್ಕೊ ಅಡಿಗೆ ಮಾಡೋದು ಹೆಂಗೆ ಅಂತ, ಆಯ್ತಾ? ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಅಲ್ಲಿದೆ ಕಟ್ ಮಾಡಿದ್ದು ಎಲ್ಲ ಹಿಂಗ ಅದು ಅರ್ಧ ಇಲ್ಲಿದೆಯಾ? ಇಲ್ಲ ಅದ್ರಲ್ಲಿ ಅಲ್ವಾ, ಈಗ ಬೀಳ್ತಾ ಇರೋದು ಡ್ರಾಪು. ಸ್ವಲ್ಪ ನಿಂಬೆಹಣ್ಣು ಹಾಕೋತೀನಿ, ಸ್ವಲ್ಪ ಟೇಸ್ಟ್ಗೆ ಇರಲಿ. ಸಾಕು. ಇಷ್ಟಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಪುದೀನ ಆಮೇಲೆ ಹಾಕ್ತೀನಿ, ಒಂದೇನು ಬೇಡ. ಕಲ್ಸ್ಕೊಂಡು ಏನು ಮಾಡ್ಬೇಕಂದ್ರೆ, ಖಾರ ಹಾಕಲಿಲ್ಲ, ಸಾರಿ, ಚಿಲ್ಲಿ ಪೌಡರ್ ಹಾಕಿಲ್ಲ. ಬರೀ ಮರ್ಯಾದ ನೀನು ನನಗೆ ಹೇಳ್ತೀಯ. ನಾನು ಯಾವಾಗನೂ ಒಂದ್ಸತಿ ಅಡಿಗೆ ಮಾಡ್ತೀನಿ, ನಾನು ಮರೆಯೋದ್ರಲ್ಲಿ ಒಂದು ಅರ್ಥ ಇದೆ. ನೀ ಡೈಲಿ ನಾ ದಿನ ಮರಿತೀನ ಮಾಡಿದ್ರೆ ನೀನು ಅಡಿಗೆನ ಮರ್ತೋಗಿರ್ತೀನಿ. ಹೌದೌದು, ನೀನು ಇಲ್ಲಿಟ್ಟಿರೋ ಪಾತ್ರೆನ ಮರ್ತೋಗಿರ್ತೀನಿ. ಹೌದು, ಬರೀ ಸುಳ್ಳು ಹೇಳ್ಬೇಡ ನೀನು, ಬರೀ ಸುಳ್ಳು ಬುರ್ಕ ನೀನು, ಬರೀ ಸುಳ್ಳೆ. ಯಾವಾಗ ಮರ್ತೀನಿ ನಿನ್ನ, ಏನೇ ಮರ್ತು ನಿನ್ನ ಮರೆಯಲ್ಲ ನಾನು. ಸಾಕು. ಸ್ವಲ್ಪ ಈ ತರ ಕಲಿಸ್ಕೊಂಡ, ಕಲಿಸ್ಕೊಂಡು ಉಪ್ಪು ಹಾಕದ್ನ ಹಾಕಿದ್ಯಾ ಹಾಕಿಲ್ಲ, ಅದೇನೋ ಉಪ್ಪು ಹಾಕ್ಬೇಕಲ್ಲ. ಉಪ್ಪು ಹಾಕ್ಬೇಕಾ? ನೀನು ತಿನ್ನು. ನಾ ತಿನ್ಲಿ ಅಂತಾನೆ ಹೆಂಗ್ ಮಾಡ್ತಿದ್ಯಾ ನೀನು, ನಾ ತಿಂತೀನಿ ಅಂತ ಹೇಳಿ. ಓಕೆ, ಇಷ್ಟ ಆಯ್ತಲ್ವಾ? ನಾನೊಂದು ಏನೋ ಒಂದು 20 ಮಿನಿಟ್ಸ್ ಹಿಂಗೆ ಇಡ್ತೀನಿ ಇದನ್ನ, ಸರಿಯಾಗಿ ಮೆಲ್ಟ್ ಆಗಲಿ. ಏನೋ ಮಸಾಲೆ ಎಲ್ಲ ಚಿಕನಿಗೆ ಅಟ್ಯಾಚ್ಮೆಂಟ್ ಆಗಲಿ, ಅಂಟ್ಕೊಳ್ಳಿ ಮ್ಯಾಗ್ನೆಟ್ ಥರ. ಇದ್ರ ಕೆಲಸ ಮುಗೀತು. ಇದಕ್ಕೆ ಮುಚ್ಚಳ ಮುಚ್ಚಿ ದಪ್ಪಳ ನಮಕ್
ಚೂರು ಗಾಳಿ ಹೋಗ್ಬಾರ್ದು, ಇದನ್ನೇ ಇಟ್ಬಿಡ್ತೀನಿ ಮನೆ. ಹೌದು ಚೆನ್ನಾಗಿಟ್ಟೆ. ಪಾತ್ರೆ ಚೆನ್ನಾಗಿದೆ, ಪಾತ್ರೆ ಎಲ್ಲ ಇಡೋ ರೀತಿ ಚೆನ್ನಾಗಿಲ್ಲ. ಪಾತ್ರೆ ಚೆನ್ನಾಗಿಲ್ಲ. ಬೆಳಗಕ್ಕೆ ಅದ್ರಲ್ಲಿ ಮತ್ತೆ ಬೆಳಗಕ್ಕೆ ಇಡು ನೀನು, ನಾ ಬೆಳಗ್ತೀನಲ್ಲ. ಗಾಳಿ ಹೋಗ್ತದೆ. ಓಕೆ, ಇದೆಯಲ್ಲ ಮಿಕ್ಸರ್ ಯಾಕೆ ತರಿಸ್ತೀನಿ ಈಗ? ಅದೆಲ್ಲ ಆದ್ಮೇಲೆ ಸ್ವಲ್ಪ ಕೈ ತೊಳ್ಕೊಬೇಕಾಯ್ತಾ? ಓ ಹೌದಾ, ನೆಕ್ ಬಿಡು, ಚೆನ್ನಾಗಿರುತ್ತೆ. ಏನೇನಿತ್ತು? ಓಕೆ, ಇದೆಲ್ಲ ಆದ್ಮೇಲೆ ಇವೆಲ್ಲ ಹೆಂಗಿತ್ತು, ಇವೆಲ್ಲ ಹೆಂಗಿತ್ತು ಹಂಗೆ ಇಡಬೇಕು. ಓಹೋ, ಇದನ್ನೇ ಒಳ್ಳೆ ಬುದ್ಧಿ ಬಂತು ನಿಂಗೆ. ಅಂದ್ರೆ ಡಿಸಿಪ್ಲಿನ್, ಕ್ಲೀನಿಂಗ್ ಎಲ್ಲ ಇರ್ಬೇಕಾಯ್ತಾ? ಓ ನನಗೆ ಕ್ಲೀನ್ ಆಗಿರ್ಬೇಕು. ನನಗೆ ಓ ಇವ್ರ ತರ ಗಬ್ಬಿ ತರ ಇರ್ಬಾರ್ದು. ಅಪ್ಪ ಮನೆ ಎಷ್ಟು ಗಲೀಜ್ ಮಾಡಿದೀರಾ ನೋಡಿ, ಕ್ಲೀನ್ ಮಾಡಕ್ಕೂ ಆಗ್ತಿಲ್ಲ ನಂಗೆ. ನಾ ಕ್ಲೀನ್ ಮಾಡೋಣ ಅಂದ್ರೆ ನನ್ನ ಕೈಲಿ ಒಬ್ಳೆ ಎಷ್ಟಂತ ಮಾಡ್ಲಿ ನಾನು. ನೋಡ ಅವನ್ನೆಲ್ಲ ಬಾಕ್ಸ್ ಅದು ಇದು ತೊಳ್ದಿಟ್ರು ಮತ್ತೆ ಹೆಂಗ್ ಮಾಡ್ತೀರಾ? ನಾನು ಊರಿಗೆ ಹೋದಾಗ ಮಾಡ್ದಾಗೆಲ್ಲ ಅಲ್ಲಿ ಇಲ್ಲಿ ಇಟ್ಬಿಡೋದು. ಹಂಗೆ ಇಡ್ತೇನೆ ಎಲ್ಲ ಹಿಂಗೆಲ್ಲ ಕ್ಲೀನ್ ಆಗಿ ಇಟ್ಬೇಕು, ಆಯ್ತು? ಓಕೆ, ನೆಕ್ಸ್ಟ್ ನಾವ್ ಇವಾಗ ಸಖತ್ತಾಗಿ ಕ್ಲೀನ್ ಮಾಡಿದೆ. ಅಪ್ಪ ರೈಸ್ ಆಗಿದೆ, ಅವಾಗ್ಲೇ ಇಟ್ಟಿದ್ದೀನಿ ನಾನು. ಅವಾಗ್ಲೇ ಇಟ್ಟಿದ್ದೆ ರೈಸ್, ಮರ್ತೋಗ್ಬಿಟ್ಟಿದ್ದೆ ನಾನು. ರೈಸ್ ಎಲ್ಲ ಮಾಡಿದ್ದೀನಿ ಅವಾಗಲೇ. ನೋಡಿ ರೈಸ್ ಎಲ್ಲ ಒಳ್ಳೆ ಮಲ್ಲಿಗೆ ಹೂ ತರ ಬಂದಿದೆ ಆಯ್ತಾ? ಈಗ ನೆಕ್ಸ್ಟ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಮಾಡಕ್ಕೆ ರೆಡಿ ಮಾಡ್ಕೊಂತೀನಿ. ಪಟ್ ಅಂತ ಹಾಕೋದಂತೂ ಹಾಕಂದ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಚಿಕನ್ ಮೇಲೆ ತಾನೇ ಹಾಕೋದು ಕಬಾಬ್ ಪೌಡ್ರು. ಇದಕ್ಕಂದು ನಾನು ಹಾಕ್ತೀನಿ. ಅಪ್ಪ ಇರು, ಅವನು ರೋಲಿಂಗ್ ಅಲ್ಲಿ ಇಡು. ಖಾರದ ಪುಡಿ ನಾ ಖಾರವಾಗಿ ಮಾಡ್ತೀನಿ, ಯಾಕಂದ್ರೆ ನಾನು ಖಾರ ಅಂದ್ರೆ. ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎತ್ತರೋಗ ಲಿಂಬೆಂದಾಗ ಇತ್ತಿನ ರಸ ನಾನು ಅರ್ಧ ಉಳ್ಬಿಟ್ಟು ಅರ್ಧ ಇಟ್ಟಿದ್ದೀನಿ. ಸರಿ, ಅದು ಪಾತ್ರ ತೊಳ್ಕೊಳ್ತೀನಿ. ಆಮೇಲೆ ಲಿಂಬೆ ಹಣ್ಣಿನ ರಸ, ಲೆಮನ್ ಜ್ಯೂಸ್ ಅನ್ನೋದು ಲೆಮನ್ ಹನಿ, ಮಾಡ್ತೀನಿ. ಒಂದು 4 ಎಲೆ ಕರಿಬೇವು. ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಸಾಲುತ್ತೆ ಇದು, ಯಾರು ತಿಂದ್ರೆ ಮಾಡ್ತೀನಿ. ಇದನ್ನ ಇವಾಗ ಮಿಕ್ಸ್ ಮಾಡಬೇಕು. ನೀರೊಂಚೂರು ಹಾಕಬಾರ್ದು, ನೀರು ಹಾಕಿದ್ರೆ ಎಣ್ಣೆ ಬಿಡ್ತೀವಲ್ಲ ಪಟ ಪಟ ಅಂತ ಸಿಡಿಯುತ್ತೆ. ಸರಿನಾ? ಸರಿ, ಇವಾಗ ಕಲಿಸಿದ್ವಿ. ಇವಾಗ ಒಂದು ಎಗ್ ಹಾಕೋಣ. ಎಗ್ ನನಗೆ ಗೊತ್ತಿಲ್ಲ ಎಗ್ ಹಾಕ್ತಾರೆ ಇಲ್ಲ ಅಂತೇಳಿ. ನನ್ನ ಗಂಡ ಎಗ್ ಹಾಕು ಅಂತವನೆ, ಅದು ಹೆಂಗಾಗುತ್ತೆ ಏನೋ. ನಾನು ಇಷ್ಟೇ ಕಲಿಸಿ ಹಾಕೋದು. ಈಗ ಎಗ್ ಹಾಕ್ತಾ ಇದ್ದೀನಿ. ಕಬಾಬ್ ಮಾಡೋದೇ ಗೊತ್ತಿಲ್ಲ ನಿಮಗೆ? ಮತ್ತೆ ಕಲಿಸ್ಬೇಕು. ಪೋಸ್ ಮಾಡೋದಿಟ್ಟೆ. ಇನ್ನು ಒಂದು ಮಿನಿಮಮ್ 10ರಿಂದ 15 ನಿಮಿಷ ನೆನೆಸಿಟ್ರೆ ಅದೆಲ್ಲ ಕುಡ್ಕೊಳ್ಳುತ್ತಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸರಿನಾ? ಒಂದು 10-15 ನಿಮಿಷ ಇದನ್ನ ಕಲಿಸ್ಬಿಟ್ಟು ಸೈಡಿಗೆ ಇಟ್ಟಿಡೋಣ. ಓಕೆ ಓಕೆ ಗಾಯ್ಸ್. ಓ ಗಂಡ, ಇಷ್ಟೇ ಕಬಾಬ್ದು. ಚಿಕನ್ ಜೊತೆ ಮಸಾಲೆ ಹಾಕಿ ಸ್ವಲ್ಪ ಚಿಕನ್ನು ಮಸಾಲೆ ಬೇರಿರಲಿ ಅಂತ ಸ್ವಲ್ಪ ಇಟ್ಟಿದ್ದೀನಿ ಒಂದು 20 ಮಿನಿಟ್ಸು. ಅದಾದಮೇಲೆ ನಾನು ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಕೊತ್ತಂಬರಿ, ಕೊಬ್ಬರಿ. ಆ್ಯಕ್ಚುಲಿ ಹಸಿ ಕೊಬ್ಬರಿ ಇರಲಿಲ್ಲ, ಅವಳು ಆಮೇಲೆ ಹೇಳಿದ್ದು. ನಾನು ಒಣ ಕೊಬ್ಬರಿನೇ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿನ ರುಬ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಟೊಮಾಟೊ, ಆಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ ಇವೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅದು ಮೇಲ್ಗಡೆ ಹಾಕೋಕ್ಕೆ ಇದೇ ಮೇನ್ ಮಸಾಲೆ. ಇದನ್ನೆಲ್ಲ ಹಾಕಿ
ಮಿಕ್ಸಿಲಿ ಸಣ್ಣಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದೆಲ್ಲ ಆಯಿತು. ಇದನ್ನು ಕುಕ್ಕರ್ ಐತಿ ಸೈಡ್ಗೆ ಇಡೋಣ. ಈಗ ಸ್ವಲ್ಪ ಇವಾಗ ಒಗ್ಗರಣೆ ಕೊಡೋಕ್ಕೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡಿಕೊಂಡು ಅದಾದಮೇಲೆ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ. ಅದು ಮೆಲ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಮೆಲ್ಟ್ ಆದಮೇಲೆ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ನಾನು ಇನ್ನೊಂದು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಚಿಕ್ಕದಾಗಿರೋದ್ರಿಂದ. ಅದೆಲ್ಲ ಈರುಳ್ಳಿ ಎಲ್ಲ ಕೆಂಪು ಕಲರ್ ಬಂದಮೇಲೆ ಅದಕ್ಕೆ ಏನು ಮಸಾಲೆ ಹಚ್ಚಿಟ್ಟಿರೋ ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಏನು ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ಸೋಣ. ಮಸಾಲೆ ಎಲ್ಲ ಕಡೆ ಹತ್ಕೊಳ್ಳಿ. ಬಾಣಲೆಯಲ್ಲಿ ರುಬ್ಬಿರೋ ಸ್ವಲ್ಪ ಚಟ್ನಿ ಇತ್ತಲ್ಲ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಕೊನೆ ಇದ್ರ ಮೇಲೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಇನ್ನೊಂದು ಚೂರು ಅಲ್ಲಾಡಿಸ್ಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಡೋಣ. ಮುಗೀತು. ಇದೆಲ್ಲ ಆದಮೇಲೆ ನಾನು ಈಗ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಹೂಕೋಸು ಮತ್ತು ಈರುಳ್ಳಿ ಮತ್ತು ಬೀನ್ಸು ಇವನ್ನೆಲ್ಲ ಕಟ್ ಮಾಡ್ಕೊತೀನಿ. ಸೊ ನಾನು ಇದನ್ನೆಲ್ಲ ಹೇಗೆ ಮಾಡ್ತೀನಿ ಅಂತಂದರೆ ನಾನು ಒಂದು ಕಡೆ ನೋಡಿದ್ದೆ ಆ ಥರ ಮಾಡೋಣ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಈ ಕಟ್ ಮಾಡಿರೋ ತರಕಾರಿನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫಸ್ಟು ನಾನು ಎಣ್ಣೆಲಿ ಫ್ರೈ ಮಾಡ್ಕೊಂಡಾದಮೇಲೆ ಅವನ್ನ ಎತ್ತಿಕ್ತೀನಿ ಸೈಡ್ಗೆ. ಅಷ್ಟರಲ್ಲಿ ಇದನ್ನು ಸ್ವಲ್ಪ ನೋಡ್ಕೊಂಬಿಡೋಣ ಏನಾಗಿದೆ ಏನಿಲ್ಲ ಅಂತೇಳ್ಬಿಟ್ಟು. ಓಕೆ ಪರವಾಗಿಲ್ಲ, ಚೆನ್ನಾಗಿ ಕುದೀತಾ ಇದೆ, ಇದನ್ನು ಹಿಂಗೆ ಇರಲಿ. ಯಾವುದಕ್ಕೂ ಇದನ್ನು ಒಂದು ಸತಿ ಟೇಸ್ಟ್ ಮಾಡಿಬಿಡೋದು ಒಳ್ಳೆಯದು. ಉಪ್ಪು ಖಾರ ಚೆನ್ನಾಗಾಗೈತೆ ಏನಂತ. ಕರೆಕ್ಟಾಗಿದೆ, ಸೂಪರ್. ಬಟ್ ನಾನು ಸೂಪರ್ ಆಗೈತೆ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಹೇಳ್ಬೇಕಿತ್ತು ಸಖತ್ತಾಗೈತೆ ಸೂಪರ್ ಆಗೈತೆ ಅಂತ ಹೇಳ್ಬಿಟ್ಟು. ಓಕೆ, ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ನಾವು ಕಟ್ ಮಾಡಿರೋ ತರಕಾರಿನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಗ ಮಾಡಬೇಕು ಅಡುಗೆನೇ, ತುಂಬ ಹೊಸವಾಗ್ಬಿಟ್ಟೈತೆ ಎಲ್ರಿಗೂ. ನನ್ನ ಮೇಲೆ ರೇಗ್ತವ್ರು ಎಲ್ಲರೂ. ಓಕೆ, ಫೈನಲಿ ಚಿಕನ್ ಮಸಾಲ, ಎಗ್ ಫ್ರೈಡ್ ರೈಸ್, ಕಬಾಬ್, ಎವ್ರಿಥಿಂಗ್ ಈಸ್ ರೆಡಿ ಟು ಹೀಟ್. ತುಂಬ ಹಸುವಂತೂ ಆಗ್ತಾ ಇದೆ. ಆಲ್ರೆಡಿ ತಟ್ಟೆಗೆ ಹಾಕೋತಾ ಇದ್ದೀವಿ, ಜಮಾಯಿಸ್ಬೇಕು ಇವಾಗ. ಹೊಟ್ಟೆ ಕವ ಅಂತಿದೆ ಎಲ್ರದ್ದು. ಮಧ್ಯಾಹ್ನ ಮಾಡ್ತಾ ಇದ್ವಿ, ನೈಟ್ ಮುಗಿದೋಗಿದೆ ಅಡುಗೆ. ಆಲ್ರೆಡಿ ನನ್ನ ನೀತಿ ಸ್ವಲ್ಪ ಗರಂ ಆಗಿಬಿಟ್ಟವಳೆ, ಗುರ್ರ ಅಂತ ಇದ್ಲು. ಯಾರು ಏನೇನು ಹೇಳಿದ್ರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಯಾರೇನು ಮಾಡಲಿಲ್ಲ, ಎಲ್ಲ ನಾನೇ ಮಾಡಿದೆ. ಅಷ್ಟೇ ಬಾಯ್ ಬೊಗಳೆ ಬಿಡೋದು ಅಷ್ಟೇ, ಏನೋ ಮಾಡೋಕ್ಕಾಗಲ್ಲ.